ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಎಲ್ಲ KCET ವಿದ್ಯಾರ್ಥಿಗಳಿಗೆ SNQ ಕೋಟಾ ಬಗ್ಗೆ ಗೊತ್ತಿರಲೇಬೇಕು. SNQ ಕೋಟಾದಲ್ಲಿ ಏನಾದರೂ ನಿಮಗೆ ಸೀಟ್ ಸಿಕ್ಕಿದ್ರೆ ನಿಮಗೆ ಟ್ಯೂಷನ್ ಫೀಸ್ ಅನ್ನುವಂಥದ್ದು ಫ್ರೀ ಆಗಿರುತ್ತೆ. ನೀವು ಸ್ವಲ್ಪ ಮಾತ್ರ ಫೀಸ್ ಕಟ್ಟಬೇಕಾಗುತ್ತೆ ಅಷ್ಟೇ. ನಿಮಗೆ ಟ್ಯೂಷನ್ ಫೀಸ್ ಅನ್ನುವಂಥದ್ದು ಫ್ರೀ ಇರುತ್ತೆ. ನೀವು ಎಷ್ಟು ಹಣ ಫೀಸ್ ಕಟ್ಟಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. SNQ ಕೋಟಾ ಸೀಟು ಯಾವ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನಾದರೂ ಆ ಕ್ಯಾಟಗಿರಿಗೆ ಸಿಗುತ್ತೆ, ಈ ಕ್ಯಾಟಗಿರಿಗೆ ಸಿಗುತ್ತೆ ಅನ್ನುವಂತಹ ಷರತ್ತುಗಳೇನಾದರೂ ಇದಾವ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಕಂಪ್ಲೀಟ್ಲಿ SNQ ಕೋಟಾ ಅಂದರೆ ಏನು, SNQ ಕೋಟಾ ಯಾರಿಗೆ ಸಿಗುತ್ತೆ, SNQ ಕೋಟಾಯಿಂದ ಉಪಯೋಗಗಳೇನು, ಇವೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ರೆ ನಮಗೂ ಹೆಚ್ಚಿಗೆ ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ಇದಾದಷ್ಟು ಎಲ್ಲ ನಿಮ್ಮ ಒಂದು ಕಾಲೇಜ್ ಗ್ರೂಪ್ಸಲ್ಲಿ ಈ ವಿಡಿಯೋನ ಶೇರ್ ಮಾಡಿ. SNQ ಕೋಟಾಯಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆದರೆ ತುಂಬಾನೇ ಹೆಲ್ಪ್ ಆಗುತ್ತೆ SNQ ಕೋಟಾಯಿಂದ. ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಒಂದು ಲಕ್ಷ ಫೀಸ್ ಕಟ್ಟಬೇಕಾಗುತ್ತೆ. ಆದರೆ SNQ ಕೋಟಾ ಅಲ್ಲಿ ಏನಾದರೂ ಸೀಟ್ ಸಿಕ್ಕಿದ್ರೆ ಅವ್ರಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಆದಷ್ಟು ಗ್ರೂಪ್ಸ್ ಅಲ್ಲೆಲ್ಲ ಶೇರ್ ಮಾಡಿ ನಿಮ್ಮ ಒಂದು ಕಾಲೇಜ್ ಗ್ರೂಪ್ಸ್ ಅಲ್ಲಿ ನೋಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. SNQ ಕೋಟಾ ಅಂದ್ರೆ ಏನು? ಸೂಪರ್ ನ್ಯೂಮರರಿ ಕೋಟಾ. ಈಗ SNQ ಕೋಟಾ ಅಂದ್ರೆ ಏನು? ಸೂಪರ್ ನ್ಯೂಮರರಿ ಕೋಟಾ. ಓಕೆನಾ? ಈ ಒಂದು SNQ ಕೋಟಾಯಿಂದ ಉಪಯೋಗ ಏನು ಅಂತ ನೀವು ಕೇಳೋದಾದ್ರೆ, ನೆನ್ನೆನೆ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರು, ನಿಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತೆ ಇನ್ನೊಂದ್ಸರಿ ತೋರಿಸ್ತೀನಿ ತಡೀರಿ. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ಆಪ್ಷನ್ ಅನ್ನ ನೋಡಿರ್ತೀರಾ. ಓಕೆನಾ? ನೋಡಿ, ಇಲ್ಲಿ ನಾನೀಗ ತೋರಿಸ್ತೀನಿ, ಒಂದು ಸೆಕೆಂಡು ಡೌನ್ಲೋಡ್ ಮಾಡ್ತಿದ್ದೀನಿ. ನೀವು ಎಲ್ಲರೂ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ನೋಡ್ಕೋಬಹುದು. ನೋಡಿ, ಇಲ್ಲಿ ಓಪನ್ ಆಯ್ತೀರಿ. ನೋಡಿ, ಇಲ್ಲಿ ನೀವು ಕೆಳಗಡೆ ನೋಡ್ಕೊಳ್ಳೋದಾದ್ರೆ ಸೂಪರ್ ನ್ಯೂಮರರಿ ಕೋಟಾಗೆ ಇಲ್ಲಿ 5% ಸೀಟ್ಸ್ ಆದ್ರೆ ಇರುತ್ತೆ. ನೋಡಿ, ಇಲ್ಲಿ ಚೆಕ್ ಮಾಡಿ. ಇದನ್ನೆಲ್ಲ ನೀವು ನಿನ್ನೆ ಅಬ್ಸರ್ವ್ ಮಾಡಿರ್ತೀರಾ. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ 5% ನೋಡ್ಕೊಳ್ಳಿ. ಓವರ್ ಅಂಡ್ ಎಬೋ ಇಂಟೇಕ್ SNQ 5%. ಎಲ್ಲ ಕಾಲೇಜಸ್ ಅಲ್ಲಿ, ಪ್ರೈವೇಟ್ ಕಾಲೇಜಸ್, ಏಡೆಡ್ ಕಾಲೇಜಸ್, ಗೌರ್ನಮೆಂಟ್ ಕಾಲೇಜಸ್, ಎಲ್ಲ ಕಾಲೇಜಸ್ ಅಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ 5% SNQ ಕೋಟಾ ಸೀಟ್ಗಳಾದ್ರೆ ಇರ್ತವೆ. ಇಲ್ಲಿ ನೀವು ಒಂದು ಕಾಲೇಜ್ಗೆಲ್ಲ ಸೇರಿ 5% ಇರುತ್ತಾ ಅಂತಾನು ನೀವು ಕೇಳ್ಬೋದು. ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 5% SNQ ಕೋಟಾ ಸೀಟ್ಸ್ ಇರಬೇಕಂದ್ರೆ ಎವ್ರಿ ಬ್ರಾಂಚ್ಗೆ, ಈಗ ಕಂಪ್ಯೂಟರ್ ಸೈನ್ಸ್ಗಾಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಆಗಿರ್ಬೋದು, ಎಲ್ಲ ಕಾಲೇಜಸ್ ಅಲ್ಲಿ ಎಲ್ಲ ಬ್ರಾಂಚ್ಗೆ, ಒಂದೊಂದು ಬ್ರಾಂಚ್ಗೆ 5% ವಿದ್ಯಾರ್ಥಿಗಳಿಗೆ SNQ ಕೋಟಾ ಅಲ್ಲಿ ಸೀಟ್ ಆದ್ರೆ ಅಲಾಟ್ ಮಾಡ್ತಾರೆ. ಓಕೆನಾ? ಈಗ ನಿಮ್ಗೆ ಒಂದು ಡೌಟ್ ಬಂದೇ ಬರುತ್ತೆ, ಹಾಗಾದ್ರೆ ಈ ಒಂದು ಸೀಟ್ ಯಾರಿಗೆ ಅಲಾಟ್ ಮಾಡ್ತಾರೆ, ಇದು ಯಾವ ರೀತಿ, ಏನ್ ನೋಡಿ ಅಲಾಟ್ ಮಾಡ್ತಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಿಮ್ಗೆ ಹೇಳ್ಬಿಡ್ತೀನಿ. ನೋಡಿ, ಇದ್ರಲ್ಲಿ ಆ ಕ್ಯಾಟಗಿರಿ ಈ ಕ್ಯಾಟಗಿರಿ ಅನ್ನುವಂಥದ್ದು ಏನಿಲ್ಲ. ಎಲ್ಲ ಕ್ಯಾಟಗಿರಿ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ SNQ ಸೀಟ್ ಆದ್ರೆ ಅಲಾಟ್ ಆಗುತ್ತೆ ಕಾಲೇಜಸ್ ಅಲ್ಲಿ. ಆದ್ರೆ ಇದರಲ್ಲಿ ಕೆಲವೊಂದು ಷರತ್ತುಗಳಿದಾವೆ. ಏನಂತ ಅದನ್ನ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ. ನೋಡಿ, ನಿಮ್ಗೆ ಇಲ್ಲೊಂದು ಡಾಕ್ಯುಮೆಂಟ್ ಆದ್ರೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಇದೊಂದು ಡಾಕ್ಯುಮೆಂಟ್ ಆದ್ರೆ ನಿಮ್ಗೆ ಇಲ್ಲಿ ತೋರಿಸ್ತಿದ್ದೀನಿ. ಇದರಲ್ಲಿ SNQ ಕೋಟಾ ಸೀಟ್ ಅನ್ನ ನಿಮ್ಗೆ ಅಲಾಟ್ ಮಾಡೋದಕ್ಕೆ ಟೋಟಲ್ ಆಗಿ ನಿಮ್ಗೆ ಎಷ್ಟು ವರ್ಗ ಇರುತ್ತೆ ಅಂದ್ರೆ 5 ವರ್ಗ ಆದ್ರೆ ಇರುತ್ತೆ ನಿಮ್ಗೆ SNQ ಕೋಟಾ ಸೀಟ್ ಅಲಾಟ್ ಮಾಡೋದಕ್ಕೆ. ಮೊದಲನೇ ವರ್ಗದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಬೋಧನಾ ಶುಲ್ಕ ವಿನಾಯಿತಿ ಯೋಜನೆ. ಇದು ಸೂಪರ್ ನ್ಯೂಮರರಿ ಕೋಟಾ ಅಂದ್ರೆ ಪ್ರತ್ಯೇಕವಾಗಿ ಅರ್ಹತಾ ಪಟ್ಟಿ ತಯಾರು ಮಾಡಿಕೊಂಡು ಮೊದಲಿಗೆ ವಾರ್ಷಿಕ ಆದಾಯ 2.5 ಲಕ್ಷಕ್ಕೆ ಮೀರದ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. ಓಕೆನಾ? ಇನ್ಕಮ್, ನಿಮ್ಮ ಒಂದು ಇನ್ಕಮ್ ಬಂದ್ಬಿಟ್ಟು 2.5 ಲಕ್ಷಕ್ಕಿಂತ ಕಡಿಮೆ ಇರುವಂತವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಆದ್ರೆ ಕೊಡ್ತಾರೆ. ಓಕೆನಾ? ಈಗ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಅಂದ್ರೆ ನಿಮ್ ಇನ್ಕಮ್ ಅಂದ್ರೆ ನೀವು ಎಲ್ಲಿ ಇನ್ಕಮ್ ನೋಡಬೇಕು ಅನ್ನುವಂಥದ್ದು ಸಾಕಷ್ಟು ಜನ ಕಾಮೆಂಟ್ಸ್ ಅಲ್ಲಿ ಕೇಳ್ತೀರಾ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಆದ್ರೆ ಇರಬೇಕಾಗುತ್ತೆ. ಮ್ಯಾಕ್ಸಿಮಮ್ ಎಲ್ಲರದು 2.5 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇದೆ ಅನ್ಕೊಂತಿದ್ದೀನಿ. ಮ್ಯಾಕ್ಸಿಮಮ್ ಇನ್ ಕೆಲವು ವಿದ್ಯಾರ್ಥಿಗಳು 2.5 ಲಕ್ಷಕ್ಕಿಂತ ಜಾಸ್ತಿ ಇರ್ಬೋದು. ಇಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆ ಇದೆಯಲ್ಲ, ಇದೇನ್ ಮಾಡ್ತಾರೆ ಮೊದಲನೇ ವರ್ಗದಲ್ಲಿ ಅಂತ ನೀವು ಕೇಳೋದಾದ್ರೆ, ನಿಮ್ಮ ಒಂದು ರ್ಯಾಂಕಿಂಗ್ ಚೆನ್ನಾಗಿದ್ದು, ಓಕೆನಾ, ನಿಮ್ಮ ಒಂದು ರ್ಯಾಂಕಿಂಗು ಈಗ ಒಂದು 5,000 ಒಳಗಡೆನೋ ಇಲ್ಲ 10,000 ಒಳಗಡೆನೋ ನಿಮ್ಮ ಒಂದು ರ್ಯಾಂಕಿಂಗ್ ಇರುತ್ತೆ. ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ದು ನಿಮ್ಮ ಒಂದು ಇನ್ಕಮ್ ಕೂಡ 2.5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅಂತ ವಿದ್ಯಾರ್ಥಿಗಳಿಗೆ ನಿಮ್ಮ ಬ್ರಾಂಚ್ ಅಲ್ಲಿ ಏನಾಗುತ್ತೆ ಅಂದ್ರೆ ರ್ಯಾಂಕ್ ಚೆನ್ನಾಗಿರ್ಬೇಕು. ಫಸ್ಟ್ ಪ್ರಿಫರೆನ್ಸ್ ರ್ಯಾಂಕ್ ಕೊಡ್ತಾರೆ. ಈಗ 1ನೇ ರ್ಯಾಂಕ್ ಇಂದ ಹಿಡಿದು 1, 2, 3, 4 ಈ ತರ ರ್ಯಾಂಕ್ ವೈಸ್ ನೋಡ್ತಾರೆ. 2.5 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇದ್ದು ನಿಮ್ದು ರ್ಯಾಂಕ್ ಚೆನ್ನಾಗಿದ್ರೆ ಅಂತ ವಿದ್ಯಾರ್ಥಿಗಳಿಗೆ ಇಲ್ಲಿ SNQ ಕೋಟಾ ಸೀಟ್ ಆದ್ರೆ ಸಿಗುತ್ತೆ. ಓಕೆನಾ? ರ್ಯಾಂಕು ಚೆನ್ನಾಗಿರ್ಬೇಕು, ಮತ್ತೆ ನಿಮಗೆ ಮತ್ತೆ ಸ್ವಲ್ಪ ರ್ಯಾಂಕ್ ಜಾಸ್ತಿ ಇರುತ್ತೆ ಅಂತ ವಿದ್ಯಾರ್ಥಿಗಳು ನಾವೇನು ಮಾಡಬೇಕು, ನಮಗೆ ಸುಮ್ಮನೆ SNQ ಕೋಟಾ ಸಿಗಲ್ಲ ಅಂತ ನೀವೇನಾದ್ರು ಹೇಳ್ತೀರಾ. ಆ ರೀತಿಯಾಗಿ ಸಾಕಷ್ಟು ಜನ ಥಿಂಕ್ ಮಾಡ್ತೀರಾ. ಈಗ ಲಾಸ್ಟ್ ಇಯರ್ ಎಲ್ಲ ನೋಡಿರೋ ಪ್ರಕಾರ ಏನಾಗಿದೆ ಅಂದರೆ
ಈಗ ಟಾಪ್ ಕಾಲೇಜಸ್ಸಲ್ಲಿ ನಿಮ್ಗಂತೂ ಸಿಗಲ್ಲ, 100% ಟಾಪ್ ಕಾಲೇಜಲ್ಲಿ ಏನಾದ್ರು ಸೀಟ್ ಸಿಕ್ಬಿಟ್ರೆ ನಿಮಗೆ ಸಿಗಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಟಾಪ್ ಇಲ್ಲದೆ ಇರುವಂತಹ ಕಾಲೇಜಸ್ಸು, ಫಾರ್ ಎಕ್ಸಾಂಪಲ್ಲು ಟಾಪಲ್ಲಿ ಇರಲ್ಲ ಇಂಜಿನಿಯರಿಂಗ್ ಕಾಲೇಜಸ್, ಕೆಳಗಡೆ ಎಲ್ಲೋ ಇರುತ್ತೆ ಅಂಥ ಒಂದು ಇಂಜಿನಿಯರಿಂಗ್ ಕಾಲೇಜಸ್ಸನ್ನೇ ಕೆಲವೊಂದು ವಿದ್ಯಾರ್ಥಿಗಳು ಲಾಸ್ಟ್ ಟೈಮ್ ಎಲ್ಲ ಏನು ಮಾಡಿದ್ರು ಅಂದರೆ ಒಂದು 50,000 60,000 ರ್ಯಾಂಕಿಂಗ್ ಇರುವಂತಹ ವಿದ್ಯಾರ್ಥಿಗಳೇ ಅಂಥ ಒಂದು ಕಾಲೇಜಸ್ಸನ್ನು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ರು. ಅಂಥ ಕಾಲೇಜಸ್ಸಲ್ಲೂ ಅವ್ರು 5% ಕೊಟ್ಟೇ ಕೊಡಬೇಕು SNQಗೆ ಸೀಟ್ಸು. ಅದರಿಂದ 50,000 ರ್ಯಾಂಕಿಂಗ್ ಇರುವಂಥ ವಿದ್ಯಾರ್ಥಿಗಳಿಗೂ ಸಿಕ್ಕಿತ್ತು SNQ ಕೋಟಾ ಅಲ್ಲಿ. ಆದರೆ ಟಾಪ್ ಕಾಲೇಜಲ್ಲಿ ಸಿಗಲ್ಲ, ಇವಾಗ ಹೇಳ್ತಿದ್ದೀನಿ ನೋಡಿ. ಮತ್ತೆ ಈಗ ನೀವು ಕಾಲೇಜಸ್ ಹಾಕುವಾಗ ಆ ಕಾಲೇಜ್ ಮೇಲೆ ಇದ್ರೆ ಮಾತ್ರನೇ ಸಿಗುತ್ತೆ, ಆದರೆ ಆ ರೀತಿ ಹಾಕಕ್ಕೆ ಯಾರು ಇಷ್ಟಪಡಲ್ಲ. ಎಲ್ಲರೂ ಟಾಪಿಂದ ಕೆಳಗಡೆನೆ ಕಾಲೇಜಸ್ ಹಾಕೋದಕ್ಕೆ ಇಷ್ಟಪಡ್ತಾರೆ. SNQ ಅಲ್ಲೇ ಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಆ ರೀತಿ ಆದರೆ ಹಾಕ್ಕೊಳ್ತಿರ್ತಾರೆ. ಇಲ್ಲಿ ಈಗ ಎರಡನೇ ವರ್ಗ ಏನು ನಿಮ್ಗೆ SNQ ಕೋಟಾ ಸೀಟ್ ಸಿಗೋದಕ್ಕೆ ಅಂತ ನಿಮ್ಗೆ ಇಲ್ಲಿ ತೋರಿಸೋದಾದ್ರೆ, ಮೊದಲನೇ ವರ್ಗದಡಿಯಲ್ಲಿ ಸೀಟು ಹಂಚಿಕೆ ಮುಕ್ತಾಯವಾದ ನಂತರ ಉಳಿಯುವ ಸೀಟುಗಳನ್ನು ವಾರ್ಷಿಕ ಆದಾಯ 2.5 ಲಕ್ಷದಿಂದ 3.5 ಲಕ್ಷದವರೆಗಿನ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. ಓಕೆನಾ? ಈಗ ಮೊದಲು 2.5 ಲಕ್ಷದಲ್ಲಿ ಚೆಕ್ ಮಾಡ್ತಾರೆ, ಎಲ್ಲ ಸೀಟ್ಸ್ ಕೊಡ್ತಾರೆ, ಇನ್ನೂ ಸೀಟ್ ಉಳಿದಿರುತ್ತಲ್ಲ ಅವಾಗ ಏನು ಮಾಡ್ತಾರೆ ಅಂದರೆ ವಾರ್ಷಿಕ ಆದಾಯ 2.5 ಲಕ್ಷದಿಂದ 3.5 ಲಕ್ಷ ಇರುವಂತಹ ಅವ್ರದ್ದು ನೋಡ್ತಾರೆ ಇನ್ಕಮ್ಮು, ಅವರಿಗೆ ಸೀಟ್ ಆದರೆ ಕೊಡ್ತಾರೆ ಎರಡನೇ ವರ್ಗದಲ್ಲಿ. ಮತ್ತೆ ಇಲ್ಲಿ ಮೂರನೇ ವರ್ಗದಲ್ಲಿ ಏನು ಮಾಡ್ತಾರೆ ಅಂದರೆ 2.5 ಲಕ್ಷದಿಂದ 3.5 ಲಕ್ಷ ಕಡಿಮೆ ಇನ್ಕಮ್ ಇರುವಂಥವ್ರಿಗೂ ಸೀಟೆಲ್ಲ ಹಂಚಿಕೆ ಮಾಡಾದ್ಮೇಲೆ ಇನ್ನೂ ಸೀಟ್ ಉಳಿದಿದ್ರೆ ಮತ್ತೆ 3.5 ಲಕ್ಷದಿಂದ ಆ 4.5 ಲಕ್ಷದವರೆಗೂ ಹೋಗ್ತಾರೆ. ಓಕೆನಾ? ಇನ್ಕಮ್ಮು ಇದು ಮೈನ್ ಇನ್ಕಮ್ ಮೇಲೇ ಬರೋದು. ಮತ್ತು ರ್ಯಾಂಕಿಂಗು ಚೆನ್ನಾಗಿರ್ಬೇಕು ವಿದ್ಯಾರ್ಥಿಗಳದ್ದು. ಮತ್ತು ಇಲ್ಲಿ ಮೂರನೇ ವರ್ಗದಡಿಯಲ್ಲಿ ಏನಾಗುತ್ತೆ ಅಂದರೆ 4.5 ಲಕ್ಷದಿಂದ 6 ಲಕ್ಷದವರೆಗಿನ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. ಓಕೆನಾ? ನೆಕ್ಸ್ಟು 4.5 ಲಕ್ಷದಿಂದ 6 ಲಕ್ಷದ ಒಳಗಡೆ ಇರುವಂಥವ್ರದ್ದು ನೋಡ್ತಾರೆ. ನೆಕ್ಸ್ಟು ಅದೇ ರೀತಿ 6 ಲಕ್ಷದಿಂದ 8 ಲಕ್ಷದ ಒಳಗಡೆ ಇರುವಂಥವ್ರದ್ದು ನೋಡ್ತಾರೆ. ಓಕೆನಾ? ನಾನು ನೋಡಿರೋ ಪ್ರಕಾರ ಇನ್ಕಮ್ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ನನಗೆ ಹೇಳ್ತಿರುವಂಥದ್ದು ಎಲ್ಲರದ್ದು ಇನ್ಕಮ್ ಸರ್ಟಿಫಿಕೇಟಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆನೇ ಇದೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಿದ್ರು. ಅದು ನೀವೇ ತಿಳಿಸ್ಬೇಕಾಗುತ್ತೆ, ನಿಮ್ಮ ಇನ್ಕಮ್ ಎಷ್ಟಿದೆ, ನಿಮ್ಮ ರ್ಯಾಂಕ್ ಎಷ್ಟಿದೆ ಅನ್ನುವಂಥದ್ದನ್ನು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ನಿಮ್ಗೆ SNQ ಕೋಟಾ ಕೆಲವೊಂದು ಸರಿ ಲಕ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಅಂದರೆ ನಿಮ್ಮ ರ್ಯಾಂಕು ಚೆನ್ನಾಗಿರಬೇಕು, ರ್ಯಾಂಕು ಚೆನ್ನಾಗಿದ್ದು ನಿಮ್ಮ ಒಂದು ಇನ್ಕಮ್ಮು ಕಡಿಮೆ ಇದ್ದರೂ ಕೆಲವೊಬ್ಬರಿಗೆ ಲಕ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಕೆಲವು ಟಾಪ್ ಕಾಲೇಜಲ್ಲೇ ಬೇಕು, ಟಾಪ್ 1 ಕಾಲೇಜಲ್ಲೇ SNQ ಬೇಕು ಅಂತ ಹೇಳ್ತಿರ್ತಾರೆ. ಅದು SNQ ಕೋಟಾ ಸೀಟ್ ಸೆಲೆಕ್ಟ್ ಆಗೋದು ಆಗದೆ ಇರೋದು ಅದು ಯಾರು ನಮ್ಮ ಕೈಯಲ್ಲಿ ಇರಲ್ಲ. ಅಲ್ಲಿ ನೋಡುತ್ತೆ ಅದು ಸಿಸ್ಟಮಲ್ಲಿ ನಿಮ್ಮ ಒಂದು ರ್ಯಾಂಕ್ ಏನಾದರೂ ಚೆನ್ನಾಗಿದ್ದು ನಿಮ್ಮ ಇನ್ಕಮ್ ಏನಾದರೂ ಕಡಿಮೆ ಇದ್ದರೆ ಅಂತ ಒಂದು ವಿದ್ಯಾರ್ಥಿಗಳಿಗೆ 100% SNQ ಸಿಕ್ಕೇ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ರ್ಯಾಂಕ್ 1 ಫಸ್ಟ್ ರ್ಯಾಂಕ್ ತೆಗೆದಿರ್ತಾನೆ ವಿದ್ಯಾರ್ಥಿ, ಇನ್ಕಮ್ಮು 2.5 ಲಕ್ಷಕ್ಕಿಂತ ಕಡಿಮೆ ಇದೆ ಆ ವಿದ್ಯಾರ್ಥಿದು. ಓಕೆನಾ? 2.5 ಲಕ್ಷಕ್ಕಿಂತ ಇನ್ಕಮ್ಮು ಕಡಿಮೆ ಇದೆ, ರ್ಯಾಂಕು 1 ಬಂದಿದೆ ಅಂತ ವಿದ್ಯಾರ್ಥಿಗೆ ಸಿಕ್ಕೇ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ರ್ಯಾಂಕ್ 10 ಅನ್ಕೊಳ್ಳಿ. ಓಕೆನಾ? ಅಂಥ ವಿದ್ಯಾರ್ಥಿಗಳಿಗೂ ಸಿಗುತ್ತೆ. ಈ ರೀತಿಯಾಗಿ 1 to ಅಂತಾನೆ ಅಲ್ಲ, 10,000 ಒಳಗಡೆ ಇರುವಂತಹ ವಿದ್ಯಾರ್ಥಿಗಳು ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ SNQ ಕೋಟಾ. ಓಕೆನಾ? 10,000 ರ್ಯಾಂಕು, 10,000ಕ್ಕಿಂತ ಮೇಲೆ ಬಂದವ್ರಿಗೆ, ಕೆಲವೊಬ್ಬರು ಸ್ವಲ್ಪ ಟಾಪ್ ಇಲ್ಲದೆ ಇರುವಂತಹ ಕಾಲೇಜಸ್ಸನ್ನೆಲ್ಲ ಮೇಲೆ ಹಾಕ್ಬಿಟ್ಟಿರ್ತಾರೆ. ಅಂಥ ಒಂದು ವಿದ್ಯಾರ್ಥಿಗಳಿಗೂ ಸಿಕ್ಕಿರುವಂತಹ ಎಕ್ಸಾಂಪಲ್ಸ್ ತುಂಬಾ ಇದೆ. ಆದರೆ ಅದನ್ನೆಲ್ಲ ಸಿಸ್ಟಮು ಈಗ ಸಾಫ್ಟ್ವೇರ್ ಎಲ್ಲ ಡಿಟೆಕ್ಟ್ ಮಾಡುತ್ತೆ. ಇದರಲ್ಲೇ ನಿಮ್ಗೇನು ಯಾವುದೇ ರೀತಿ ಮೋಸ ಆಗಲ್ಲ. ಯಾರು ಅರ್ಹರು ಇರ್ತಾರೋ ವಿದ್ಯಾರ್ಥಿಗಳು ಅಂಥವರಿಗೆ ಏನಾಗುತ್ತೆ ಅಂದರೆ SNQ ಕೋಟಾ ಸೀಟ್ ಆದರೆ ಸಿಗುತ್ತೆ. ಈಗ ಹಾಗಾದರೆ SNQ ಕೋಟಾ ವಿದ್ಯಾರ್ಥಿಗಳಿಗೆ ಫೀಸ್ ಎಷ್ಟಿರುತ್ತೆ ಅಂತ ನೀವು ಕೇಳೋದಾದರೆ, ಗೌರ್ನಮೆಂಟ್ ಕಾಲೇಜಸ್ಸಲ್ಲಿ 21,360 ರೂಪಾಯಿ ಫೀಸ್ ಆದರೆ ಇರುತ್ತೆ. ಟ್ಯೂಷನ್ ಫೀಸ್ ಇರಲ್ಲ, ಫ್ರೀ ಇರುತ್ತೆ. ಅವ್ರಿಗೆ ಫೀಸ್ ಬಂದುಬಿಟ್ಟು 21,360 ರೂಪಾಯಿ ಇರುತ್ತೆ. ಪ್ರೈವೇಟ್ ಕಾಲೇಜಸ್, ಗೌರ್ನಮೆಂಟ್ ಏಡೆಡ್ ಕಾಲೇಜಸ್ಸಲ್ಲಿ ಏನಾಗುತ್ತಂದರೆ ನಿಮಗೆ 31,360 ರೂಪಾಯಿ ಆದರೆ ಇರುತ್ತೆ. ಓಕೆನಾ? ಗೌರ್ನಮೆಂಟ್ ಕಾಲೇಜಸ್ಸಲ್ಲಿ 21,360, ಗೌರ್ನಮೆಂಟ್ ಏಡೆಡ್ ಕಾಲೇಜಸ್ ಮತ್ತು ಪ್ರೈವೇಟ್ ಕಾಲೇಜಸ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ 31,360 ರೂಪಾಯಿ ಆದರೆ ಇರುತ್ತೆ. ಇದು ಗೈಸ್ SNQ ಕೋಟಾ ಬಗ್ಗೆ ಇನ್ಫಾರ್ಮೇಷನು. ನೋಡೋಣ ನಿಮಗೂ ಸಿಗುತ್ತೋ ಇಲ್ಲ. ನೀವೇನು ಇದಕ್ಕೇನು ಸಪ್ರೇಟ್ ಏನು ಅಪ್ಲೈ ಮಾಡುವ ಅವಶ್ಯಕತೆ ಇಲ್ಲ, ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ನಾರ್ಮಲಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಸಾಕು. ನಿಮಗೆ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ದು ನಿಮ್ಮ ಇನ್ಕಮ್ ಏನಾದ್ರು ಕಡಿಮೆ ಇದ್ದರೆ ನಿಮಗೆ ಸೀಟ್ ಸಿಗುತ್ತೆ SNQ ಅಲ್ಲಿ. ಓಕೆನಾ? ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಲೆಕ್ಕಲ್ಲಿ ಸಿಗಬೇಕಂದ್ರೆ ರ್ಯಾಂಕ್ ಜಾಸ್ತಿ ಇದ್ದು ನೀವು ಕೆಲವೊಬ್ಬರು ಕಾಲೇಜಸ್ಸು ಅಲ್ಲಿ ಮೇಲೆ ಕೆಳಗಡೆ ಈ ರೀತಿ ಮಾಡಿಬಿಟ್ಟಿರ್ತಾರೆ, ಟಾಪ್ ಇಲ್ದಿರೋ ಕಾಲೇಜಸ್ ಎಲ್ಲ ಮೇಲೆ ಹಾಕಿರ್ತಾರೆ. ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ರ್ಯಾಂಕ್ ಜಾಸ್ತಿ ಇದ್ರೂ ಅವ್ರಿಗೆ ಏನಾಗಿರುತ್ತೆ ಅಂದರೆ ಸೀಟ್ ಆದರೆ ಸಿಕ್ಕಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ 30,000, 40,000, 50,000 ರ್ಯಾಂಕ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಕೆಲವ್ರಿಗೆ, ಅಂತ ಅವ್ರಿಗೂ ಸೀಟ್ ಸಿಕ್ಕಿರುತ್ತೆ. ಅದು ಎಲ್ಲ ಲಕ್ ಪ್ರಕಾರ ನಡೆಯುತ್ತೆ, ಅದರಲ್ಲಿ ನಡೆಯೋದು. ಆದರೆ ರ್ಯಾಂಕ್ ಚೆನ್ನಾಗಿರೋವ್ರಿಗೆ ಮಾತ್ರ ಯಾವುದೇ ರೀತಿ ಮೋಸ ಆಗಲ್ಲ. ಯಾರ್ದು ರ್ಯಾಂಕ್ ಚೆನ್ನಾಗಿದೆ, ಇನ್ಕಮ್ ಕಡಿಮೆ ಇದೆ ಅಂತ ಅವ್ರಿಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಓಕೆನಾ? SNQ ಅಲ್ಲಿ ಸೀಟ್ ಸಿಗುತ್ತೆ ಒಳ್ಳೆ ರ್ಯಾಂಕ್ ಇರುವಂಥವ್ರಿಗೆ. ಇದು ಸದ್ಯಕ್ಕೆ SNQ ಕೋಟಾ ಬಗ್ಗೆ ಇನ್ಫಾರ್ಮೇಷನ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.